ಎಕ್ಸಾಮ್ ಚಲೋ ಆಗಿಲ್ಲ. ಶಿವ ಸರ್ ಕ್ವಶನ್ ಪೇಪರ್ ಇವರು ಇನ್ನೇ ಇಲ್ಲ ಇದಾರ ಬಾ ಹೋಗುನು. ನಡಿ ಇನ್ನ ಬಸ್ ಬಂದಿಲ್ಲ ಕಾಲೇಜ್ ಬಸ್ ಇನ್ನ ಬಂದಿಲ್ಲ ಬಸ್. ಟೈಮ್ ಐತ್ಲೆ 10 ನಿಮಿಷ ಐತಿ. ಎಕ್ಸಾಮ್ ಹಂಗಾತ್ ನಿನ್ನೆ ಚಲೋ ಆಗಿಲ್ಲ ನಂದು. ಯಾಕೆ ಚಲೋ ಆಗಿಲ್ಲ MCQ ಹೋಗ್ಯಾವ. ಯಾವುದು ಇವು ಎರಡು ಹೋಗ್ಯಾವ. ಇಲ್ಲಿ ಅದು ಬಿಡ್ರಿ ಅದು ಫಿಸಿಕ್ಸ್ 3ನೇ MCQ ಏನು ಫ್ರೀಕ್ವೆನ್ಸಿ ಲಿಮಿಟ್ ಪರ್ ಮಿನಿಟ್ ಅದ ಪರ್ ಸೆಕೆಂಡ್ ಅದ ಇಲ್ಲ ಪರ್ ಮಿನಿಟ್ ಪರ್ ಸೆಕೆಂಡ್ ಅದ ನೋಡ್ರೆ ನೀವು ನನ್ನ ಕನ್ಫ್ಯೂಸ್ ಮಾಡಬೇಡ್ರಿ. ಸರ್ ಒಂದು 5 ಸಲ ಹೇಳ್ಯಾರ ನೋಡ ಪರ್ ಸೆಕೆಂಡ್ ಆಗಂಗಿಲ್ಲ ಆನ್ಸರ್. ಅದೇನು ಮಾಡ್ತೀರಿ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಐತಿ ಫಾರ್ಮುಲಾ ನೋಡ್ಕೊರಿ. ಇಲ್ಲಿ ಮಿಸ್ ಹೇಳಿದ್ರು ನೋಡ್ರಿ ಒಂದು ಇದು 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಫಾರ್ಮುಲಾ ಅದು 1 + ಟ್ರಾನ್ಸ್ಫರ್ ಇದ್ದ ಫಾರ್ಮುಲಾ ಏನು ಬರ್ತೈತಿ ಕೊಸೆಕ್ಸ್ ಕೊಟ್ಟಿಟ್ಟ ಅದ ಸೆಕ್ಸ್ಕ್ವೇರ್ ಟೀಟಾ ಅದ ಇಲ್ಲ ಕೊಸೆಕ್ಸ್ ಕೊಟ್ಟಿಟ್ಟ ಇಲ್ಲ ಸೆಕ್ಸ್ಕ್ವೇರ್ ಟೀಟಾನ ಅದು 1 + ಟ್ರಾನ್ಸ್ಫರ್ ಸೆಕ್ಸ್ಕ್ವೇರ್ ಟೀಟಾ ನಮ್ದು ಸೀನಿಯರ್ ಅನಿಸ್ತೈತಿ ಕರೀಲೆ ಇಷ್ಟು ಯಾವ ಕಾಲೇಜ್ಗೆ ಹೋಗ್ತಿ ಅಂದ್ರೆ ಈ ಸರಿ 10th ಮತ್ತೆಲ್ಲ ಆನ್ಸರ್ ಏನೈತಿ ಅಪ್ಪಿ ಹಂಗಂದ್ರೆ ಈಗ ನಿಮ್ಮ ಸ್ಕೂಲ್ದಾಗ ಇಟ್ಟಿದ್ದು ಪ್ರಿಪ್ರೇಟ್ರಿ ಚಲೋ ಆಗಿರ್ಬೇಕಲ್ಲ ನೀವು ಚಲೋ ಆಗಿದಾವ 85 to 90% ಆಗಿದಾವ ಚಲೋನ ಅಪ್ಪಿ ಮತ್ತು ಮುಂದೆ ಏನು ಮಾಡ್ಬೇಕನ್ನ ಅಪ್ಪಿ ಒಂದು ಆರ್ಟ್ಸರ ಕಾಮರ್ಸರ ಮಾಡ್ಬೇಕನ್ನ ಆರ್ಟ್ಸ್ ಕಾಮರ್ಸ್ ಮಾಡ್ತೀವಿ ಯಾಕೆ ಸೈನ್ಸ್ ಮಾಡಲ್ಲ ಕನ್ನಡ ಮೀಡಿಯಮ್ ಸೈನ್ಸ್ ಎಲ್ಲ ಇಂಗ್ಲೀಷ್ ಓದಿರ್ತೈತಿ ಸ್ವಲ್ಪ ಟಫ್ ಆಗ್ತದೆ. ಕನ್ನಡ ಮೀಡಿಯಮ್ದಿಂದ ಬಂದೀವಿ ನೀ ಯಾಕೆ ಹಂಗೆ ತಿಳ್ಕೊತಿ ಒಂದು ತಿಂಗಳು ನೋಡಟ್ಟ ಟಫ್ ಅನಿಸ್ತತಿ ಆಮ್ಯಾಗ ಪ್ರಾಕ್ಟೀಸ್ ಮಾಡೋದು ಈಸಿ ಅನಿಸ್ತತಿ ನಿನಗೆ. ಆದರೂ ನಮ್ಮ ಮನೆ ಪರಿಸ್ಥಿತಿನೂ ಅಷ್ಟೊಂದಿಲ್ಲ ಸೈನ್ಸ್ ಮಾಡೋದು ಅಷ್ಟು ಅಯ್ಯೋ ನೀ ಇಷ್ಟಕ್ಕೆಲ್ಲ ಎದಕ್ಕೆ ವರಿ ಮಾಡ್ಕೋತಿ ನಮ್ಮ ಕಾಲೇಜ್ದಾಗ ಟ್ಯಾಲೆಂಟ್ ಟೆಸ್ಟ್ ಸ್ಕಾಲರ್ಶಿಪ್ ಎಕ್ಸಾಮ್ ಐತಿ ಅದಕ್ಕೆ ನೀ ಅಟೆಂಡ್ ಆಗು. ನೀ ಅದ್ರಾಗ ನೀ ಏನರ ಫಸ್ಟ್ ಹಿಡಿದು 10th ರ್ಯಾಂಕ್ ಮಟ್ಟ ಬಂದಂದ್ರೆ ನಿಂಗೆ ಸ್ಕಾಲರ್ಶಿಪ್ ಬರ್ತೈತಿ. ಅದ್ರಾಗ ನೀನು ಇಡೀ ಫಸ್ಟ್ ಮುಗಿಸ್ಬೋದು. ಮತ್ತು ಅದ್ರಾಗ ಫಸ್ಟ್ ಬಂದಾಗ 1,25,000 ಐತಿ ಹಂಗೆ 10,000 ಮಟ್ಟ ಪ್ರೈಸ್ ಮನಿ ಇರ್ತೈತಿ. ನೀ ಆರಾಮ್ ಪಾಸ್ ಆಗ್ತಿ ಬರಿಲ್ಲ ಯಾಕಂದ್ರೆ ಕನ್ನಡ ಮೀಡಿಯಮ್ ಕ್ವಶನ್ ಪೇಪರ್ ಇಂಗ್ಲೀಷ್ ಆಗಿರ್ತೈತಿ ಹೆಂಗೆ ಬರೆಯೋದು. ಇದು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಅಂತ ಏನಿಲ್ಲ. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ ಕನ್ನಡ ಕ್ವಶನ್ ಪೇಪರ್ ಪ್ರಿಂಟ್ ಇರ್ತೈತಿ. ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಇಂಗ್ಲೀಷ್ ಒಳಗೆ ಕ್ವಶನ್ ಪೇಪರ್ ಪ್ರಿಂಟ್ ಇರ್ತೈತಿ. ಏನಿಲ್ಲ 10th ಬೇಸ್ ಮೇಲೆ OMR ಫಿಲ್ ಮಾಡೋದು ಇರ್ತೈತಿ. ಬಂದು ಈಸಿ ಇರ್ತೈತಿ. ಎಕ್ಸಾಮ್ ಇದೇ ತಿಂಗಳು ಜನವರಿ 18ಕ್ಕೆ ಎಕ್ಸಾಮ್ ಹಂಗೇನಿಲ್ಲ ₹1 ಇರ್ಲಾರ್ದ ಬಂದು ಎಕ್ಸಾಮ್ ಬರೀನಿ ಅಷ್ಟೇ. ನೀವು ಬಂದು ಬರೀ ಅಷ್ಟೇ. ನಿಮ್ಮದು ಕಾಲೇಜ್ ಎಲ್ಲಿ ಬರ್ತದೆ? ನಮ್ಮ ಕಾಲೇಜ್ ಲೋಕಾಪುರ ರೋಡಿಗೆ ರನ್ ಸ್ಟೇಡಿಯಂ ಬರ್ತಿರ್ತಿ. ಪ್ರಾರ್ಥನಾ PU ಕಾಲೇಜ್. ಥ್ಯಾಂಕ್ಸ್ ಗೌಡ ನಮಗೆ ಇಷ್ಟ ಬಸ್ ಬರ್ರಿ. ಇದೇ ಜನವರಿ 18ರಂದು ನಮ್ಮ ಕಾಲೇಜಿನಲ್ಲಿ ಇಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಾಲೂಕಾ ಮಟ್ಟದ ಪ್ರತಿಭಾನ್ವೇಷಣೆ ಪರೀಕ್ಷೆಯನ್ನು ಆಯೋಜಿಸಲಾಗಿದೆ. ಆದ್ದರಿಂದ ನೀವು ಬನ್ನಿ, ನಿಮ್ಮ ಪ್ರತಿಭೆಯನ್ನು ನಮ್ಮ ಕಾಲೇಜಿಗೆ ತನ್ನಿ.